1761ರಲ್ಲಿ ಮೈಸೂರು ಸಾಮ್ರಾಜ್ಯ ಮತ್ತು ಈಸ್ಟ್ ಇಂಡಿಯಾ ಕಂಪನಿ ನಡುವೆ ಯುದ್ಧ ನಡೆಯಿತು. ಈ ಯುದ್ಧದಲ್ಲಿ ಹೈದರ್ ಅಲಿ ಅವರು ಈಸ್ಟ್ ಇಂಡಿಯಾ ಕಂಪನಿಯ ಸಂಪೂರ್ಣವಾಗಿ ಸೋಲಿಸಿದರು. 1780ರಲ್ಲಿ ಎರಡನೇ ಯುದ್ಧ ಪ್ರಾರಂಭವಾಯಿತು. ಈ ಬಾರಿ ಫ್ರೆಂಚರು ಸಹ ಮೈಸೂರಿಗೆ ಸಹಾಯ ಮಾಡಿದರು. ಯುದ್ಧದ ಮಧ್ಯದಲ್ಲಿ ಹೈದರ್ ಅಲಿ ಅವರ ನಿಧನವಾಯಿತು. 1783ರಲ್ಲಿ ಅವರ ಮಗನಾದ ಟಿಪ್ಪು ಸುಲ್ತಾನ್ ಅವರು ರಾಜರಾದರು. ಟಿಪ್ಪು ಸುಲ್ತಾನರಿಗೆ ಈಸ್ಟ್ ಇಂಡಿಯಾ ಕಂಪನಿಯೊಂದಿಗೆ ಮತ್ತೆ ಯುದ್ಧವಾಗುತ್ತದೆ ಎಂದು ತಿಳಿದಿತ್ತು. ಆದ್ದರಿಂದ ಅವರು ಯುದ್ಧಕ್ಕೆ ತಯಾರಿ ಮಾಡಲು ಪ್ರಾರಂಭಿಸಿದರು. ಟಿಪ್ಪು ಸುಲ್ತಾನರು ಒಬ್ಬ ಆಧುನೀಕರಿಸಿದ ತಂತ್ರಜ್ಞಾನ ಪ್ರವೀಣರಾಗಿದ್ದರು. ಅವರು ಫ್ರಾನ್ಸ್ನಿಂದ ಹೊಸ ಶಸ್ತ್ರಾಸ್ತ್ರಗಳನ್ನು ಆಮದು ಮಾಡಿಕೊಂಡು ತಮ್ಮ ಸೈನ್ಯವನ್ನು ಸಂಪೂರ್ಣವಾಗಿ ಆಧುನೀಕರಿಸಿದರು. ಈ ಮಧ್ಯೆ ಈಸ್ಟ್ ಇಂಡಿಯಾ ಕಂಪನಿಯ ಸಹ ಟಿಪ್ಪು ಸುಲ್ತಾನರ ಮೇಲೆ ದಾಳಿ ಮಾಡಲು ಯೋಜನೆ ರೂಪಿಸಿತು. ಈ ಬಾರಿ ಈಸ್ಟ್ ಇಂಡಿಯಾ ಕಂಪನಿಯ ಮರಾಠರು ಮತ್ತು ಹೈದರಾಬಾದ್ನ ನಿಜಾಮರು ಸಹಾಯ ಪಡೆದು ಮೈಸೂರು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿದರು. ಅವರು ಮೈಸೂರು ಸಾಮ್ರಾಜ್ಯದ ಅತಿ ದೊಡ್ಡ ನಗರವನ್ನು ವಶಪಡಿಸಿಕೊಂಡರು ಮತ್ತು ಟಿಪ್ಪು ಸುಲ್ತಾನರು ಇಬ್ಬರು ಮಕ್ಕಳನ್ನು ತಮ್ಮ ವಶದಲ್ಲಿ ಇರಿಸಿಕೊಂಡರು. ಈಸ್ಟ್ ಇಂಡಿಯಾ ಕಂಪನಿಯ ಟಿಪ್ಪು ಸುಲ್ತಾನರಿಗೆ ಒಂದು ಷರತ್ತು ವಿಧಿಸಿತು. ನೀವು ನಿಮ್ಮ ಸಾಮ್ರಾಜ್ಯದ ಅರ್ಧ ಭಾಗವನ್ನು ಈಸ್ಟ್ ಇಂಡಿಯಾ ಕಂಪನಿಗೆ ಹಸ್ತಾಂತರಿಸುವವರೆಗೂ ನಾವು ನಿಮ್ಮ ಮಕ್ಕಳನ್ನು ಬಿಡುಗಡೆ ಮಾಡುವುದಿಲ್ಲ ಎಂದು ತಿಳಿಸಿತು. ಆದರೆ ಟಿಪ್ಪು ಸುಲ್ತಾನರು ಈ ಯಾವುದೇ ಷರತ್ತುಗಳಿಗೆ ಒಪ್ಪಲಿಲ್ಲ. ಇದಾದ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಅಂತಿಮ ದಾಳಿಯನ್ನು ಪ್ರಾರಂಭಿಸಿತು.